ಮೀರಿದ ಅಂತ ಪದ್ಯ ಭಾಗದಲ್ಲಿ ವ್ಯಕ್ತಿಯು ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದಂತಹ ಪಾಪ ಕರ್ಮಗಳ ಪ್ರತಿಫಲವಾಗಿ ಆತ ಏನ್ ಮಾಡ್ತಾನೆ, ಅನೇಕ ನೋವುಗಳನ್ನು ಅನುಭವಿಸುತ್ತಾ ಅನೇಕ ಕೆಳ ಹಂತದ ಪ್ರಾಣಿಗಳಾಗಿ ಜನಿಸ್ತಾ ಇದ್ದಾರೆ. ಅದಾದ ನಂತರ ಅನ್ನೋದು ತಿಳ್ಕೊಂಡು ಅದಾದ್ಮೇಲೆ ಚಂಡಮಾರಿ ಅನ್ನುವಂತಹ ದೇವಿಗೆ ಬಲಿಯನ್ನು ಕೊಡುವುದಕ್ಕಾಗಿ ಒಂದು ಜಾತ್ರೆಯನ್ನ ಮಾಡ್ತಾ ಇದ್ದಾರೆ. ಮಾರಿದತ್ತ ಅನ್ನುವಂತಹ ಮಹಾರಾಜ ಚಂಡಮಾರಿಗೋಸ್ಕರ ದೇವಾಲಯದಲ್ಲಿ ಆ ದೇವಿಗೆ ಒಂದು ಜಾತ್ರೆಯನ್ನ ಮಾಡುವಂತಹ ಸನ್ನಿವೇಶ. ಅಲ್ಲಿ 2 ಮನುಷ್ಯರ ನರಬಲಿಯನ್ನ ಕೊಡುವಂತಹದ್ದು. ಹಾಗೆಯೇ ಆತನ ಬಳಿಯಲ್ಲಿ ತಡಾರ ಅನ್ನುವಂತಹ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾ ಇದ್ದ. ಆತನ ಹೆಸರು ಚಂಡಕರ್ಮ. ಓಕೆ, ಚಂಡಕರ್ಮ ಅನ್ನುವಂತ ಒಬ್ಬ ತಡಾರ ಇದ್ದ. ಅಲ್ಲಿ ಇನ್ನು ಸರ್ ನಾವೇನ್ ಮಾಡೋಣ, ಫುಲ್ ಸಾರಾಂಶನ ತಿಳ್ಕೊಳ್ಳೋಣ ಮಕ್ಕಳೇ. ಓಕೆ, ಎಲ್ಲಿ ಟೆಕ್ಸ್ಟ್ ಬುಕ್ ತಂದಿರಲ್ಲ ಮಕ್ಕಳೇ. ಈ ಚಂಡಮಾರಿ ಅನ್ನುವಂತಹ ದೇವಿಗೋಸ್ಕರ 2 ನರಬಲಿಗಳನ್ನ ಕೊಡ್ಬೇಕಾಗಿರುತ್ತೆ. ಈ ಶಿಶಿರ ಋತುವಿನಲ್ಲಿ ಚಳಿಗಾಲದ ಒಂದು ಸಮಯದಲ್ಲಿ ಹರಕೆಗಾಗಿ ವಸಂತನ ಕಾಲದಲ್ಲಿ, ವಸಂತಾಗಮನ ಅಂದ್ರೆ ಪ್ರಕೃತಿ ತುಂಬಾ ಸುಂದರವಾಗಿರುತ್ತೆ, ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ. ಓಕೆ, ಆ ಒಂದು ದಿನಗಳಲ್ಲಿ ಸುಂದರವಾದಂತಹ ಹೂವುಗಳು ಬಿಟ್ಟಿದ್ದು ಪ್ರಕೃತಿಯಲ್ಲಿ. ಹಾಗೆ ಆ ದೇವಾಲಯದ ಪಕ್ಕದಲ್ಲಿ ಮರದ ಅಡಿಯಲ್ಲಿ ಮಳೆಯ ಹಾಸಿದ ಹಾಗೆ, ಮಾವಿನ ಮರದ ಅಡಿಯಲ್ಲಿ ಕೆಳಗೆ ಮಳೆಯನ್ನು ಹಾಸಿರುವ ಹಾಗೆ ಇದ್ದ ಹಾಗೆ ಅಲ್ಲಲ್ಲಿ ಅಡಗಿದ ಮೀನ್ಸ್ ಮಾಂಸದ ತುಂಡುಗಳು, ಪ್ರಾಣಿಗಳ ಮಾಂಸದ ತುಂಡುಗಳು ಅಲ್ಲಲ್ಲಿ ಹರಡಿಕೊಂಡಿದ್ದವು. ಆ ಎಲ್ಲಿದ್ದವು, ಎಸೆದವಲ್ಲಿ ವನದಲ್ಲಿ ಇದ್ದವು. ಹೇಗೆ ಕಾಣ್ತಾ ಇದ್ವು ಅಂತ ಕವಿ ಹೇಳ್ತಿದ್ದೇನೆ, ಮುತ್ತುಗದ ಹೂವಿನ ಮೊಗ್ಗುಗಳ ಹಾಗೆ ಅಲ್ಲಿರುವಂತಹ ಮಾಂಸದ ತುಂಡುಗಳು ಆ ವನದಲ್ಲಿ ಕಾಣುತ್ತಿದ್ದವು ಎಂದು ಇಲ್ಲಿ ಕವಿ ವರ್ಣನೆ, ಪ್ರಕೃತಿಯ ಒಂದು ವರ್ಣನೆಯನ್ನ ತಿಳಿಸುತ್ತಾ ಇದ್ದಾರೆ. ಹಾಗೆಯೇ ನೆಕ್ಸ್ಟ್ ನೋಡೋಣ. ಎಳೆ ಪದದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಆ ಮಾರಿ ದೇವತೆಗಾಗಿಯೇ ಅಂದ್ರೆ ಆ ಚಂಡಮಾರಿ ದೇವತೆಗಾಗಿಯೇ ಮಲೆಯ ಮಾರುತನ ಗಾಳಿಯು ವೇಗವಾಗಿ ಬೀಸ್ತಾ ಇದೆ. ಓಕೆ, ಆ ಚಂಡಮಾರಿಗೆ ಸ್ವಾಗತವನ್ನ ಕೊಡುವುದಕ್ಕಾಗಿ ಆ ಕಮಲ ಅನ್ನುವಂತಹ ಒಂದು ಕೆಂಡದಲ್ಲಿ ಅದು ನಮಸ್ಕರಿಸ್ತಾ ಬರ್ತಾ ಇದೆ. ಮಲಯ ಮಾರುತ ಗಾಳಿಯು ದೇವಿಗೆ ನಮಸ್ಕರಿಸ್ತಾ ಬರ್ತಾ ಇದೆ ಆ ವನದಲ್ಲಿ. ಹಾಗೆಯೇ ಕಮಲ ಏನಿರುತ್ತೆ ಮಕ್ಕಳೇ, ನೀರಿನಲ್ಲಿರುತ್ತಲ್ವಾ. ಹಾಗೆ ಕವಿ ಕಲ್ಪನೆ ಹೋಲಿಕೆ, ಕಮಲ ಹೂವು ಕೆಂಡದಲ್ಲಿ, ಕೆಂಡ ಮೀನ್ಸ್ ಅಲ್ಲಿರುವಂತಹ ಕೆಂಡ ಅಂದ್ರೆ ಬೆಂಕಿ ಅಂತ ಇರುತ್ತಲ್ವಾ, ಹಾಗೆ ಇಲ್ಲಿ ಮಾಂಸದ ತುಂಡುಗಳು ಅನ್ನುವಂತ ಅರ್ಥ. ದಂಡ ನಮಸ್ಕಾರದೆ ನಮಸ್ಕರಿಸುತ್ತ ಆ ಹೂವುಗಳು ಸ್ವಾಗತವನ್ನ ಕೋರ್ತಾ ಇದೆ. ಹಾಗೆಯೇ ಬಂತಪನಿತ್ತಂ ಅವಧಾನಿಪೋದೆಂಬಂತಿರುಳುಳಿ ತಗಿಳಿ ಪನದೋಳ್. ಹಾಗೆಯೇ ಆ ಕಡೆಯಿಂದ ಆ ವನದಲ್ಲಿ ಸುಂದರವಾದಂತಹ ಅರಗಿಳಿಗಳು ಇದ್ದವು. ಅವುಗಳು ಸಹ ಗಿಳಿಗಳು ಸಹ ಅಲ್ಲಿ ಆ ವನದಲ್ಲಿ ಇದ್ದವು ಎಂದು ಕವಿ ಹೇಳ್ತಾ ಇದ್ದಾರೆ. ಇದಾದ ತಕ್ಷಣ 3ನೇ ಪ್ಯಾರದಲ್ಲಿ ಏನ್ ಹೇಳ್ತಿದ್ದಾರೆ ಅಂತ ನೋಡೋಣ. ಅಂದು ಆ ದಿನ ಅಂದ್ರೆ ಅಂತು ದೊರೆಯೆತ್ತು ಬಂದ ವಸಂತದೋಳ್ ಆ ಮಾರಿದತ್ತಂ ಪುರಜನಮು ತಮ್ಮಗೆ ಚಂಡಮಾರಿಗೆ ಸಂತಸಮಂ ಮಾಡಲ್ ಎಂದು ಜಾತ್ರೆಗೆ ನೆರೆದ. ಆ ದಿನ ದೊರೆ ಅಂದ್ರೆ ಯಾರ ಮಕ್ಕಳಲ್ಲಿ, ಮಾರಿದತ್ತನು. ಮಾರಿದತ್ತ ದೊರೆಯ ಆಜ್ಞೆಯಂತೆ ಆ ಒಂದು ವಸಂತ ವನದಲ್ಲಿ
ಋತುವಿನ ಸಮಯದಲ್ಲಿ ಮಾರಿದತ್ತ ಮಹಾರಾಜನು ಹಾಗೂ ಆ ಊರಿನ ಎಲ್ಲ ಜನರು ತಮಗೆ ಇಷ್ಟವಾಗಲೆಂದು ಆ ಚಂಡಮಾರಿ ದೇವಿಯ ದೇವಸ್ಥಾನಕ್ಕೆ ಬಂದರು. ಏತಕ್ಕಾಗಿ? ಚಂಡಮಾರಿ ದೇವಿಯನ್ನ ಸಂತಸಗೊಳಿಸಲು, ಸಂತೋಷ ಮಾಡಲೆಂದು ಆ ಜಾತ್ರೆಗೆ, ಚಂಡಮಾರಿ ಜಾತ್ರೆಗೆ ಅಲ್ಲಿರುವಂತಹ ಎಲ್ಲ ಸುತ್ತಮುತ್ತಲ ಊರಿನ ಜನರೆಲ್ಲರೂ ಬಂದು ಭಾಗವಹಿಸಿದರು. ಅದಾದ ತಕ್ಷಣ ಈ ಕಡೆ ಹೇಳ್ತಿದ್ದಾನೆ, ಯಾರು? ಮಹಾರಾಜನ ಹೇಳ್ತಿದ್ದಾನೆ, ನಿಂದು ನರಪತಿ ತಳಾರಂ ಎಂದಂ ನೀ ಭರಿಸು ಮನುಜ ಯುಗಮಂ ಮುನ್ನಂ ಕೊಂದ ಅರ್ಚಿಸುವೆ ಪೂಜೆಯಂ ಎಂದಿನ ಪರಿ ತಪ್ಪೆ ದೇವಿ ತಪ್ಪದೆ ಮಾಡಳು. ಮಹಾರಾಜನು ಅದಂತಹ ಮಾರಿದತ್ತನು ತಳಾರನಿಗೆ ಹೇಳ್ತಾ ಇದ್ದಾನೆ, ಒಂದು ವೇಳೆ ನೀನು ಈ ಚಂಡಮಾರಿ ದೇವಿಗೆ ಇಬ್ಬರು ಮನುಷ್ಯರನ್ನು ತಂದು ಕೊಲ್ಲುವನು. ಮನುಷ್ಯ ಅಂದ್ರೆ ಮನುಷ್ಯರು. ಒಂದು ವೇಳೆ ಅವರನ್ನು ತಂದು ಕೊಲ್ಲಲು ಸಾಧ್ಯವಾಗದೇ ಇದ್ದರೆ ದೇವಿ ಏನ್ ಮಾಡ್ತಾ ಇದ್ದಾಳೆ? ನಮಗೆಲ್ಲರಿಗೂ ಶಿಕ್ಷೆಯನ್ನ ಕೊಡ್ತಾ ಇದ್ದಾಳೆ, ನಮ್ಮನ್ನು ಆಕೆ ಕ್ಷಮಿಸುವುದಿಲ್ಲ ಎಂದು ಹೇಳುತ್ತಾನೆ. ಅದಾದ ತಕ್ಷಣ ತಡವಾದಪ್ಪುದು ಪೌರ ಕುಡುವೇಪುದು ಹಲವು ಜೀವ ರಾಶಿಯ ಬಲಿಯಂ ನಡೆಯನೆ ಹಸಾದಂ ಆಗಳೆ ಪಿಡಿತಾರದೆ ಮಾನರ್ ಎನ್ನ ಕಿಂಕರ ಎನ್ನುತ್ತಂ. ಒಂದು ವೇಳೆ ನೀನೇನಾದ್ರೂ ಮನುಷ್ಯರನ್ನ ಬಲಿಯನ್ನ ತರದು ತಡವಾಯ್ತು ಅಂದ್ರೆ ಇಲ್ಲಿರುವಂತಹ ಜನರು ಕೂಡ ಬೇಕಾಗಿದೆ. ಇಲ್ಲಿರುವಂತಹ ನೆರೆದಿರುವಂತಹ ಎಲ್ಲಾ ಜನರು ಸಹ ಬಲಿಯನ್ನು ಕೊಡ್ಲಿಕ್ಕೆ, ಪ್ರಾಣಿಗಳನ್ನು ಬಲಿ ಕೊಡ್ಲಿಕ್ಕೆ ಸಿದ್ಧರಾಗಿದ್ದಾರೆ. ಆದ್ರಿಂದ ನೀನು ಹಲವು ಜೀವರಾಶಿಗಳನ್ನು ಅವರು ಬಲಿ ಕೊಡ್ಬೇಕಾಗಿದೆ. ನಡೆಯನೆ ಹೊರಡು, ಅವರ ಪ್ರಸಾದಗಳನ್ನೇ, ಅವರ ಪ್ರಸಾದವನ್ನ ಪಿಡಿತಾರದೆ ಮಾಡನೆಲ್ಲ ಕಿಂಕರನಂತ ಅವರಂತಹ ಎಲ್ಲ ನೀನು ಮನುಷ್ಯರನ್ನ ಹಿಡಿದು ಕರೆತರಬೇಕು. ಅವರು ನಮ್ಮನ್ನೇನ್ ಮಾಡೋದಿಲ್ಲ. ಒಂದು ವೇಳೆ ನೀವು ಬಲಿಯನ್ನ ತರದೇ ಇದ್ದರೆ ಕ್ಷಮಿಸುವುದಿಲ್ಲ ಎಂದು ಸೇವಕರಿಗೆ ಹೇಳ್ತಾರೆ, ನಡೆಯಿರಿ ಅಂತ. ನೆಕ್ಸ್ಟ್ ಸೇವಕರ ಕಿಂಕರನ್ ಎಂತು ಕಿರಿವರೆಯದ ಶುಭ ಲಕ್ಷಣ ಧರಿಕೆಯ ಸತ್ಕುಲದ ಮರ್ಥ ಯುಗಲಂಕಮಂ ತಾನರಸಲ್ ಬಡರಿಯ ಬನದಿ ಹೊರಮಟ್ಟಂ ಚಂಡಕರ್ಮ ಎಂಬ ತಳಾರಂ. ಚಂಡಕರ್ಮ ಹೇಳ್ತಿದ್ದಾನೆ, ಎಂತಹ ಒಂದು ಮನುಷ್ಯ ಬಲಿಯನ್ನು ತರಬೇಕು ಅಂತ ಹೇಳುವಂತಹ ವಿಚಾರ ಏನಾಗಿದೆ. ಎಳೆಯ ವಯಸ್ಸಿನ, ಚಿಕ್ಕ ವಯಸ್ಸಿನ, ಶುಭ ಲಕ್ಷಣವನ್ನು ಹೊಂದಿರುವಂತಹ, ಸುಂದರವಾದಂತಹ ಇರುವಂತಹ, ಸದ್ವಂಶದಲ್ಲಿ ಜನಿಸಿರುವಂತಹ ಅಲ್ವಾ, ಮಧ್ಯಮಾನವರಾಗಿರುವಂತಹ ಎರಡು ಮನುಷ್ಯರನ್ನ ನೀನು ಮಾರಿ ಎಂಬ ಹೆಸರಿನ ಮನುಷ್ಯರನ್ನ ನೀನೇನ್ ಮಾಡ್ಬೇಕು? ಆ ಮಾರಿಗೆ ಬಲಿಯನ್ನ ಕೊಡ್ಲಿಕ್ಕೆ ತರಬೇಕು. ಬಳರಿಯ ಬನದಿ ಹೊರಮಟ್ಟಂ ಚಂಡಕರ್ಮನೆಂಬ ತಳಾರಂ. ಮಾರಿ ಎಂಬ ದೇವತೆಯ ಹೆಸರಿಗೆ ನೀನು ಇಂತಹ ಬಲಿಯನ್ನು ನೀನು ತರಬೇಕು ಎಂದು ಕಿಂಕರಿಗೆ ಆತ ಹೇಳ್ತಾ ಇದ್ದಾನೆ. ಇಷ್ಟು ಹೇಳಿದ್ರೆ ಹೇಳ್ತಾನೆ, ಮುನು ಸಮುದಾಯ ಸಮೇತ ವಿನಯ ಜನ ವನಜವನ್ ದಿವಾಕರನ್ ಅಂತ ಆ ಮುನಿಪ ಉಪವಾಸಮಂ ಪರ್ವ ನಿಮಿತ್ತಂ ಕಳೆದು ಬಳಿಕ ಬಾಲಕುಯುಗಮಂ. ಮುನಿಗಳಂದ್ರೆ ಋಷಿಗಳು, ಇವರ ಸಮೂಹದ ಸಮೇತವಾಗಿ ಆ ಸೂರ್ಯನ ಹಾಗೆ ತೇಜಸ್ಸನ್ನ ಹೊಂದಿರುವಂತಹ ಸುದತ್ತಾಚಾರ ಮುನಿಗಳು ಹಬ್ಬದ ಕಾರಣವಾಗಿ ಉಪವಾಸವನ್ನ ಕೈಗೊಂಡ ನಿಮಿತ್ತದ ರೀತಿಯಲ್ಲಿ ಬಳಿಕ ಬಾಲಕರನ್ನು ಕರೆತರಲು ಹೇಳಿದನು. ಅಲ್ಲಿರುವಂತಹ ಇಬ್ಬರು ಬಾಲಕರನ್ನ ಕರೆತರಲು
ಶಿಷ್ಯರೊಂದಕ್ಕೆ ಸುದತ್ತಾಚಾರ್ಯರು ಹೇಳ್ತಾ ಇದ್ದಾರೆ. ಅವರ ಇಬ್ಬರನ್ನು ಕರೆತನ್ನಿ ಅಂತ ಸುದತ್ತಾಚಾರ್ಯರು ಹೇಳ್ತಾ ಇದ್ದಾರೆ. ಆಗ ಏನಂತ ಹೇಳ್ತಾರೋ, ಚರಿಗೆಗೆ ಬೀಳ್ಕೊಡೆ ಗುರುಗಳ ಚರಣಕ್ಕೆ ಆ ಯುಗಗಳಂ ಎರಗಿ ಪೊರೆಮಟ್ಟಾಗಳ್ ತರುಣ ವನ ಹರಿಣ ಯುಗಮಂ ತರಕ್ಷು ಪಿಡಿವಂತೆ ಚೆಂಡ ಕರ್ಮಂ ಪಿಡಿದಂ. ಈಗ ಏನ್ ಮಾಡ್ತಾರೆ ಮಕ್ಕಳು, ಭಿಕ್ಷಾಟನೆಗಾಗಿ ಗುರುಗಳವರನ್ನ ಬೀಳ್ಕೊಡ್ತಾ ಇದ್ದಾರೆ. ಭಿಕ್ಷಾಟನೆಗಾಗಿ ಇವರು ಹೊರಡ್ತಾ ಇದ್ದಾರೆ. ಗುರುಗಳ ಪಾದಗಳಿಗೆ ಇಬ್ಬರು ಮಕ್ಕಳು ನಮಸ್ಕರಿಸಿ ಹೊರಟಾಗ, ಹೋಗ್ತಾ ಇರುವಾಗ ಜಿಂಕೆಯು ಹೋಗುತ್ತಾ ಇರುವಾಗ ಅಂದ್ರೆ ಇಲ್ಲಿ ಹರಿಣ ಯುಗಮಂ ತರಕ್ಷು ಪಿಡಿವಂತೆ ಚಂಡಕರ್ಮಂ ಪಿಡಿದಂ. ನೋಡಿ, ತರಕ್ಷು ಅಂದೇನು ಅವರು ಹೇಳಿದ ಕ್ಲಾಸ್ ಅಲ್ಲಿ ಹುಲಿ ಅಂತ, ಹರಿಣ ಅಂದ್ರೆ ಜಿಂಕೆ, ಹರಿಣ. ಈಗ ಹುಲಿ ಹೇಗೆ ಜಿಂಕೆಯನ್ನ ಹೇಗೆ ಬೇಟೆ ಆಡುತ್ತೋ ಆಹಾರಕ್ಕಾಗಿ ತಿನ್ಲಿಕ್ಕೆ, ಅದೇ ರೀತಿಯಲ್ಲಿ ಭಯಂಕರವಾಗಿರುವಂತಹ ಈ ಚಂಡಕರ್ಮನು ಏನ್ ಮಾಡ್ತಾ ಇದ್ದಾನೆ, ಆ ಹುಲಿ ಹಿಡಿಯುವಂತೆ ಹುಲಿಯು ಹಿಡಿಯುವ ಹಾಗೆ ಇಬ್ಬರು ಭಿಕ್ಷಾಟನೆಗಾಗಿ ವನದಲ್ಲಿ ಭಿಕ್ಷಾಟನೆಗಾಗಿ ಅವರಿಬ್ರು ಹೋಗ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಇವರನ್ನು ಹಿಡ್ಕೋತಾನೆ. ಎಷ್ಟು ಅಭಯ ರುಚಿ ಅಭಯವತಿಯಂ ಭಯಮಂ ಆ ಪಾಪಕರ್ಮಂ ಉಯ್ವಿಡೆಯೋಳ್. ಮತ್ತೆ ಅಭಯ ರುಚಿ ತಂಗಿಗೆ ಎಂದಪ್ಪಂ ಅಭೀತೆ ಆಗಲ್ಲೆಳಗೆ ತಾಯೇ ಮರಣದ ದೆಸೆಯೋಳ್. ಅಭಯ ರುಚಿ ಹಾಗೂ ಅಭಯಮತಿ ಇಬ್ಬರು ಯಾವುದೇ ರೀತಿಯಲ್ಲಿ ಭಯ ಪಡುವುದಿಲ್ಲ, ಅವರು ಹೆದರುವುದಿಲ್ಲ. ಪಾಪಕರ್ಮಗಳ ಭಯೋಳ್ ಮತ್ತೆ ಅಭಿರುಚಿ, ಪಾಪಕರ್ಮಗಳನ್ನು ಮಾಡಿದಂಥವರು ಎದುರ್ತಾ ಇದ್ದಾರೆ. ಇಲ್ಲಿ ಇಬ್ಬರು ಮಕ್ಕಳನ್ನು ಅಭಯ ರುಚಿ ತಂಗಿ ಹೇಳ್ತಾ ಇದ್ದಾನೆ. ಅಭಯ ರುಚಿ ತಂಗಿ ಆದಂತಹ ಅಭಯಮತಿ ಹೇಳ್ತಾರೆ, ಅಭೀತೆಯಾಗಲಿ ತಾಯಿ ಮರಣದ ದೆಸೆಯೋಳು. ಹೆದರಬೇಡ ತಾಯಿ, ನೀನು ಮರಣಕ್ಕೆ ಹೆದರಬೇಡ, ಸಾವಿಗೆ ನೀನು ಹೆದರಬೇಡ, ಧೈರ್ಯವಾಗಿ ಇರು ತಾಯಿ ಅಂದು ಆ ತಂಗಿಯಾದಂತಹ ಅಭಯಮತಿಗೆ ಅಭಯ ರುಚಿ ಏನ್ ಹೇಳ್ತಾ ಇದ್ದಾನೆ, ಧೈರ್ಯವನ್ನ ಕೊಡ್ತಾ ಇದ್ದಾನೆ. ನಿಯತಿಯನ್ನ ಮೀರಿದಪ್ಪ ಭಯಮಂ ಏವುದೋ ಮುಟ್ಟಿದೆಡೆಗೆ ಸೈರಿಸುವುದೇ ಕೇಳ್. ನಯವಿದೆ ಪೆತ್ತ ಪರೀಶಃ ಜಯಮೇ ತಪಂ. ತಪಕ್ಕೆ ಬೇರೆ ಕೋಡ್ ಎರಡೊಳವೇ. ವಿಧಿಯನ್ನ ಯಾರು ಮೀರ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಯಾರ ಹಣೆ ಬರಹದಲ್ಲಿ ಏನಿರ್ತದೋ ಹಾಗೆ ಆಗುತ್ತೆ. ನಾವು ಅಂದ್ಕೊಂಡಾಗ ಏನಾದ್ರೂ ಆಗುತ್ತಾ? ಇಲ್ಲ ತಾನೆ. ನಿಯತಿಯನ್ನ ವಿಧಿಯನ್ನ ಮೀರಿದವರು ಯಾರು? ಹಣೆ ಬರಹವನ್ನ ಯಾರು ಬಲ್ಲರು? ಭಯವು ಏವುದು ಮುಟ್ಟಿದೆಡೆಗೆ ಸೈರಿಸುವುದೇ ಕೇಳಿ. ಹೆದರಬೇಡ ನೀನು. ಭಯವಂ ಏವುದು ಮುಟ್ಟಿದೆಡೆಗೆ ಸೈರಿಸುವುದೇ ಕೇಳಿ. ಇಂತಹ ಸಮಯದಲ್ಲಿ ಬಂದ ಕಷ್ಟಗಳನ್ನು ನಾವು ಎದುರಿಸಬೇಕು. ನಯವಿದೆ ಪೆತ್ತ ಪರೀಶಃ ಜಯಮೇ ತಪಂ. ತಪಕ್ಕೆ ಬೇರಿ ಕೋಟ್ ಎರಡೊಳವೇ. ತಪಸ್ಸಿಗಳಿಗೆ ನಾವು ಭಯವನ್ನ ಪಟ್ರೆ, ಭಯದಿಂದ ಇದ್ರೆ ತಪಸ್ಸಿಗೆ ನಾವು ಇರ್ಲಿಕ್ಕೆ ಸಾಧ್ಯ ಇದೆಯಾ? ಜ್ಞಾನವನ್ನ ಪಡಿಲಿಕ್ಕೆ ನಾವು ಸಾಧ್ಯ ಆಗುತ್ತಾ ಅಂತ ಹೇಳ್ತಾರೆ. ಪರೀಶಃ ಅಂದ್ರೆ ಜೈನ ಧರ್ಮದಲ್ಲಿ ಒಬ್ಬ ವ್ಯಕ್ತಿ ತಪಸ್ಸನ್ನ ಆಚರಿಸಬೇಕು, ಒಂದು ಮೋಕ್ಷವನ್ನ ಸಾಧಿಸಬೇಕು ಅಂದ್ರೆ ಅನೇಕ ಕಷ್ಟಗಳನ್ನ ಅವನು ಎದುರಿಸಬೇಕಾಗುತ್ತೆ. ನೋಡಿ, ಇಲ್ಲಿ ಯಾವ್ಯಾವ ಅಂತ ಹೇಳ್ತಾರೆ, 22 ಬಗೆಯ ಕ್ಲೇಶಗಳು, ಮೋಕ್ಷಗಾಮಿ ಜೀವನಿಗೆ ಒದಗುವ ತೊಂದರೆಗಳು ಯಾವ್ಯಾವು ಅಂತ ಹೇಳ್ತಿದ್ದಾರೆ. ಇವೆಲ್ಲಗಳನ್ನ ಅವ್ರು ಮೀರಿ ನಿಲ್ಬೇಕು ಅಂದಾಗ ಒಂದು ದೊಡ್ಡ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತ ಅರ್ಥವನ್ನು ತಿಳಿಸ್ತಾರೆ. ಹಸಿವನ್ನ ನಿಗ್ರಹಿಸ್ಕೋಬೇಕು. ಬಾಯಾರಿಕೆ, ಚಳಿ,
ಬಿಸಿ, ಕ್ರಿಮಿಕೀಟಗಳ ಕಡಿತ, ಅರತಿಯ ಬಾಧೆ, ಓಡಾಡುವಾಗ ಆಗುವ ಬಾಧೆ, ಕುಳಿತಿರುವಾಗ ಆಗುವ ತೊಂದರೆಗಳು. ಎಷ್ಟೇ ಕಷ್ಟ ಆಗಲಿ, ಮಳೆ, ಚಳಿ, ಗಾಳಿ ಅಂದ್ರೆ ಹಲವಾರು ಕ್ರೂರ ಪ್ರಾಣಿಗಳ ಭಯಂಕರವಾಗುತ್ತೆ ಬಂದ್ರು ಸಹ ತಪಸ್ಸನ್ನು ಆಚರಿಸುವಾಗ ಅವ್ರೇನ್ ಮಾಡ್ತಾರೆ, ಇಂತಹ ಎಲ್ಲ ಕಷ್ಟಗಳನ್ನ ಎದುರಿಸ್ಬೇಕು. ತನ್ನ ಪ್ರಜ್ಞೆ ಅಹಂಕಾರ ಪಡುವುದು, ಉತ್ತಮ ಜ್ಞಾನಕಾಂಕ್ಷಿಯಾಗಿ ಅಜ್ಞಾನಕ್ಕೆ ಕೊರಗುವುದು, ದಾಗ ಈ ರೀತಿಯಾಗಿ ಅನೇಕ ಸಮಸ್ಯೆಗಳನ್ನು ಅವರು ಎದುರಿಸಬೇಕು. ಭಿಕ್ಷೆ ಬೇಡುವಾಗ ಬರುವ ಕಷ್ಟ ನಿಷ್ಠುರಗಳು, ಮುಳ್ಳು ಕಲ್ಲುಗಳಿಂದಾಗುವ ನೋವು, ಬೈಗೊಳಗಳು, ಹೀಗೆ ಹಲವಾರು ರೀತಿಯ ಒಂದು ಈ ಕಷ್ಟಗಳನ್ನ ಕ್ಲೇಶಗಳನ್ನ ಅವರು ಹೋಗ್ಬೇಕಾಗಿದೆ. ಸಹಿಸಿ ಜೀವನವನ್ನ ನಡೆಸಬೇಕು. ಇದು ಇಂತಹ ಒಂದು ಚಿಕ್ಕ ಕಷ್ಟ ಯಾವ ಲೆಕ್ಕ ನಮಗೆ? ತಾಯೇ ಹೆದರಬೇಡ, ಇಂತಹ ಸಮಯದಲ್ಲಿ ಕಷ್ಟಗಳನ್ನು ನಾವು ಎದುರಿಸಬೇಕು. ಹುಟ್ಟಿದಡೆಗೆ ಸಹಿಸುವುದಕ್ಕೆ ನಯವಿದೆ ಪೆತ್ತ ಪರೀಕ್ಷಃ ಜಯಮೇ ತಪಂ, ತಪ್ಪಕ್ಕೆ ಬೇರೆ ಕೋಡೆರಡುಗಳವೇ. ನೋಡಿ, ತಪಸ್ಸನ್ನು ಆಚರಿಸಲಿಕ್ಕೆ ಇಂತಹ ಸಾಮಾನ್ಯ ಬರ್ತದೆ ಜೈನ ಧರ್ಮದಲ್ಲಿ. ಎಲ್ಲವುಗಳನ್ನು ನಾವೇನು ಮಾಡಬೇಕು? ಎದುರಿಸಿ ಎದೆಗುಂದದೆ ಧೈರ್ಯವಾಗಿ ಬದುಕಬೇಕು ಅನ್ನುವಂಥ ಅರ್ಥದಲ್ಲಿ ಅಂತ ತಂಗಿಗೆ ಧೈರ್ಯವನ್ನ ಹೇಳ್ತಾ ಇದ್ದಾರೆ. ಮಕ್ಕಳೇ, ಈಗ ಇಷ್ಟು ನಾವೇನ್ ಮಾಡಿದ್ವಿ? ನಿಯತಿಯನ್ನ ಮೀರಿದಪ್ಪ ಅನ್ನುವಂಥ ಪದ್ಯದಲ್ಲಿ ಸಾರಾಂಶ, ಪದ್ಯ, ಕ್ವಶನ್ ಆನ್ಸರ್ಸ್ ಎಲ್ಲ ತಿಳ್ಕೊಂಡಿಲ್ವಾ? ಈಗ ಇದು ಅಭಯಮತಿಯು ಅಭಯ ರುಚಿಯು ಅಭಯಮತಿಗೆ ಏನೆಂದು ಧೈರ್ಯವನ್ನು ಹೇಳಿದನು. ಈಗ ಅಷ್ಟರದೆಲ್ಲ ಉತ್ತರವನ್ನು ನೀವು ಬರಬೇಕಾಯ್ತಾ? ಈಗ ನೆಕ್ಸ್ಟ್ ಈ ಪಾಠದಲ್ಲಿರುವಂತಹ ಒಂದು ವ್ಯಾಕರಣಾಂಶವನ್ನು ನೋಡೋಣ. ವ್ಯಾಕರಣಾಂಶ ಇನ್ನೊಂದ್ಸರಿ ನಾವೇನ್ ಮಾಡೋಣ, ಅಲಂಕಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಅಲಂಕಾರಗಳು ಅಂದ್ರೇನು? ವ್ಯಕ್ತಿಗಳು ನೋಡಿ ಮಕ್ಕಳೇ, ವ್ಯಕ್ತಿಗಳವರು ಬಾಹ್ಯವಾಗಿ ಸೌಂದರ್ಯವನ್ನು ಹೆಚ್ಚಿಸಲಿಕ್ಕೆ ಅನೇಕ ರೀತಿಯ ಒಂದು ಕಾಸ್ಮೆಟಿಕ್ಸ್ ಅಂತ ಹೇಳ್ತೀವಿ, ವಸ್ತುಗಳನ್ನು ಬಳಕೆ ಮಾಡ್ತೀವಿ ನಾವು ಅಲ್ವಾ? ಹಾಗೆಯೇ ಕವಿಯಾದವನು ಏನ್ ಮಾಡ್ತಾನೆ, ಓದುಗರಿಗೆ ಈ ಕಾವ್ಯ ಸೌಂದರ್ಯವನ್ನ ಹೆಚ್ಚಿಸುವ ಸಲುವಾಗಿ ಅದರಲ್ಲಿ ವಿಶೇಷವಾದಂತಹ ಒಂದು ಶಬ್ದಾರ್ಥಗಳ ಬಳಕೆಯನ್ನ ಮಾಡ್ತಾ ಇದ್ದಾನೆ. ಶಬ್ದಗಳ ಬಳಕೆಯನ್ನ ಮಾಡ್ತಾ ಇದ್ದಾನೆ. ಅದನ್ನೇ ನಮಗೆ ಅಲಂಕಾರಿಕ ಪದಗಳು ಅಂತ ಅರ್ಥ ಹೇಳ್ಬಹುದು. ಈಗ ಒಂದು ಚಿಕ್ಕ ಉದಾಹರಣೆಯನ್ನ ಹೇಳೋಣ. ಮೊದಲನೇದಾಗಿ ನಾವೆಲ್ಲರ ದೃಷ್ಟಿಯಲ್ಲಿ ಫಸ್ಟ್ ನಾವೇನ್ ಮಾಡ್ತೀವಿ, ಪಶ್ಚಿಮ ದಿಕ್ಕಿನಲ್ಲಿ ಸೂರ್ಯನು ಮುಳುಗಿದನು ಅಂತ ಹೇಳ್ತೀವಿ. ನಾವೆಲ್ಲರ ದೃಷ್ಟಿಯಲ್ಲಿ ಸಾಮಾನ್ಯವಾಗಿ ಪಶ್ಚಿಮ ದಿಕ್ಕಿನಲ್ಲಿ ಸೂರ್ಯನು ಮುಳುಗಿದನು ಅನ್ನುವಂತಹ ಒಂದು ಅರ್ಥ ಬರುತ್ತೆ. ಓಕೆ, ಅದೇ ಇಲ್ಲಿರುವಂತಹ ಒಬ್ಬ ಕವಿಯ ದೃಷ್ಟಿಯಲ್ಲಿ ಆತ ಸೂರ್ಯನನ್ನ ಹೇಗೆ ಕಾಣ್ತಾನೆ ಅಂದ್ರೆ, ಪಶ್ಚಿಮ ದಿಕ್ಕಿನಲ್ಲಿ ಮುಳುಗಿದ ಸೂರ್ಯನು ಮುತ್ತೈದೆಯ ಹಣೆಯ ಕುಂಕುಮದಂತೆ ಶೋಭಿಸುತ್ತಿತ್ತು ಅಂತ. ಹಾಗಾದ್ರೆ ಕವಿಯ ದೃಷ್ಟಿಯಲ್ಲಿ ಕಾವ್ಯವನ್ನ ಬರೆಯುವಂತಹ ಕವಿಯ ವಿಚಾರದಲ್ಲಿ ಸೂರ್ಯ ಅನ್ನುವಂಥದ್ದು ಯಾವ ತರ ಕಾಣ್ತಾ ಇದೆ? ಮುತ್ತೈದೆಯ ಹಣೆಯ ಕುಂಕುಮದ ಹಾಗೆ ಸುಂದರವಾಗಿ ಕಾಣುತ್ತಾ ಇದೆ ಅಲ್ವಾ? ಹೀಗೆ ಬಾಹ್ಯವಾಗಿ ಒಂದೇ ರೂಪ ಇರ್ಬೋದು, ಅದು ಹೋಲಿಕೆ ಮಾಡ್ತಿದ್ದಾನೆ. ಸೂರ್ಯ ಕೆಂಪಾಗಿ ದುಂಡಾಗಿರ್ತಾರಲ್ವಾ, ಹಾಗೆ ಹಣೆಯ ಕುಂಕುಮ ಕೆಂಪಾಗಿರುತ್ತೆ. ಹಾಗೆ ಇವೆರಡರಲ್ಲೂ ಹೋಲಿಕೆಯನ್ನ ಹೇಳುವಂತಹದ್ದು. ಫಸ್ಟ್ ನಾವೇನ್ ಹೇಳೋಣಪ್ಪ ಅಂದ್ರೆ, ಇದ್ರಲ್ಲಿ ನಾವೇನ್ ಹೇಳ್ತೀವಿ, ಫಸ್ಟ್
ಕವಿ ವರ್ಣಿಸಿದ ಪದ. ವಾಕ್ಯದಲ್ಲಿ ಬರುತ್ತೆ. ಉಪಮೇಯ ಹಾಗೂ ಉಪಮಾನಗಳೆರಡು ಒಂದೇ ಇರುವಂತ ಪದ. ಸಮನ್ವಯ ಅಂತ ನಾನು ಹೇಳ್ತಾ ಹೋಗ್ತೀನಿ. ಕವಿ ಏನ್ ಹೋಲಿಕೆ ಮಾಡಿದನೋ ಅಥವಾ ಏನಂತ ತಿಳಿಸುವಂತ ಸಮನ್ವಯ ಆಗುತ್ತೆ. ಫಸ್ಟ್ ಇದರಲ್ಲಿ ಅಲಂಕಾರಗಳಲ್ಲಿ ಶಬ್ದಾಲಂಕಾರ, ಅರ್ಥಾಲಂಕಾರ. ಅದರಲ್ಲಿ ಎರಡನೇ ಪ್ರಕಾರ ಅರ್ಥಾಲಂಕಾರದಲ್ಲಿ ಆರು ಪ್ರಕಾರಗಳಿವೆ. ಒಂದು ಉಪಮಾಲಂಕಾರ, ರೂಪಕಾಲಂಕಾರ, ಉತ್ಪ್ರೇಕ್ಷಾಲಂಕಾರ, ಅರ್ಥಾಂತರನ್ಯಾಸ ಅಲಂಕಾರ, ಶ್ಲೇಷಾಲಂಕಾರ, ದೃಷ್ಟಾಂತಾಲಂಕಾರ. ಈಗ ನಾವು ಒಂದೇ ಪ್ರಕಾರ ನೋಡೋಣ. ಉಪಮಾಲಂಕಾರ ಬಗ್ಗೆ ನಾವು ಹೋದ ಕ್ಲಾಸ್ ಹೇಳ್ಕೊಟ್ಟಿದ್ದೇವೆ, ಎಷ್ಟು ಅಲ್ವಾ? ಈಗ ನಾವು ಉಪಮಾಲಂಕಾರ ನೋಡೋಣ. ಉಪಮಾಲಂಕಾರ ಉಪಮಾಲಂಕಾರ ಎರಡು ವಸ್ತುಗಳಲ್ಲಿ ಇರುವ, ಬರ್ಕೊಳ್ಳಿ ಮಕ್ಕಳ ಡೆಫಿನಿಷನ್, ಎರಡು ವಸ್ತುಗಳಲ್ಲಿರುವ ಪರಸ್ಪರ 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 ಹೋಲಿಕೆಯನ್ನು ಪರಸ್ಪರ ಹೋಲಿಕೆಯನ್ನು ವರ್ಣಿಸುವುದೇ ಪರಸ್ಪರ ಹೋಲಿಕೆಯನ್ನು ವರ್ಣಿಸುವುದೇ ಉಪಮಾಲಂಕಾರವಾಗಿದೆ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್, ಉಪಮೇಯ ಹಾಗೂ ಉಪಮೇಯ ಹಾಗೂ ಉಪಮಾನಗಳೆರಡರಲ್ಲೂ ಭೇದವನ್ನು ಕಲ್ಪಿಸಿ ಹೇಳುವ ಅಲಂಕಾರ ಉಪಮಾಲಂಕಾರವಾಗಿದೆ. ಉಪಮೇಯ ಹಾಗೂ ಉಪಮಾನಗಳೆರಡರಲ್ಲಿಯೂ ಭೇದವನ್ನು ಕಲ್ಪಿಸಿ ಹೇಳುವ ಅಲಂಕಾರ ಉಪಮಾಲಂಕಾರವಾಗಿದೆ. ಉದಾಹರಣೆ, ಪಶ್ಚಿಮ ದಿಕ್ಕಿನಲ್ಲಿ ಮುಳುಗುತ್ತಿರುವ ಸೂರ್ಯನ ಮುತ್ತೈದೆಯ ಹಳೆಯ ಕುಂಕುಮದಂತೆ ಶೋಭಿಸುತ್ತಿತ್ತು. ಇಷ್ಟೇನೋ ಉದಾಹರಣೆ ಮಾಡ್ಕೊಳ್ಳಿ, ಆಮೇಲೆ ವಿವರಣೆ ಕೊಡ್ತೀವಿ ಆಯ್ತಾ. ಗೀಜುಗನ ಗೂಡುಗಳು ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು.
ಅಂತೆ, ಹಾಗೆ, ಓಲ್ ಎಂಬ ಉಪಮವಾಚಕ ಪದಗಳು ಬರುತ್ತವೆ. ಬರ್ಕೊಂಡ್ರಲ್ವಾ? ಈಗ ಒಂದೊಂದೇ ಉದಾಹರಣೆಯನ್ನ ಹೇಳ್ತಾ ಹೋಗ್ತೀನಿ. ಒಂದೇ ಹೇಳಿದೆ ಆವಾಗಲೇ, ಪಶ್ಚಿಮ ದಿಕ್ಕಿನಲ್ಲಿ ಮುಳುಗುತ್ತಿರುವ ಸೂರ್ಯನು ಮುತ್ತೈದೆಯ ಹಣೆಯ ಕುಂಕುಮದಂತೆ ಶೋಭಿಸುತ್ತಿತ್ತು. ಓಕೆ, ಇಲ್ಲಿ ಡೆಫಿನಿಷನ್ ಉಪಮೇಯ ಹಾಗೂ ಉಪಮಾನಗಳೆರಡರಲ್ಲಿಯೂ ವೇಗವನ್ನು ಕಲ್ಪಿಸಿ ಹೇಳುವ ಅಲಂಕಾರ ಉಪಮಾಲಂಕಾರ ಅಂತ ಹೇಳಲಾಗಿದೆ. ಇಲ್ಲಿ ನೋಡಿ, ಇವಾಗಲೇ ಉಪಮೇಯ ಅಂದ್ರೆ ಸಮಾನ ವಸ್ತು, ನಮ್ಮೆಲ್ಲರ ದೃಷ್ಟಿಕೋನದಲ್ಲಿ ಇರುವಂತಹದ್ದು ನಮ್ಮೆಲ್ಲರ ಕಣ್ಣಿಗೆ ಒಂದೇ ತರ ಕಾಣುತ್ತದೆ. ಕವಿ ಆದ್ರೆ ಆ ವಸ್ತು ತೆಗೆದುಕೊಂಡು ಏನ್ ಮಾಡ್ತಾನೆ, ಇನ್ನೊಂದು ವಸ್ತುವಿಗೆ ಹೋಲಿಸಿ ಹೇಳುವಂತಹದ್ದು. ಓಕೆ, ಆದ್ರೆ ಅದೇ ಬೇರೆ ಇದೆ ಬೇರೆ. ಆದ್ರೆ ಇಲ್ಲಿ ಏನ್ ಮಾಡ್ತಾನೆ ಅಂತ ಕವಿ ಹೋಲಿಕೆಯನ್ನು ಕೊಡ್ತಾ ಇದ್ದಾನೆ ಅಷ್ಟೇ. ಸೂರ್ಯ ಅನ್ನುವಂಥದ್ದೇನಪ್ಪ ಇಲ್ಲಿ ಉಪಮೇಯ ಪದ ಆಗುತ್ತೆ. ನಮ್ಮೆಲ್ಲರ ದೃಷ್ಟಿ ನಾವೇನ್ ಹೇಳ್ತೀವಿ, ಪಶ್ಚಿಮ ದಿಕ್ಕಿನಲ್ಲಿ ಸೂರ್ಯನು ಮುಳುಗಿದನು, ಸೂರ್ಯ ಮುಳುಗಿದ ಅಂತ ಹೇಳೋ ಸುಮ್ಮನೆ ಇರ್ತೀವಿ. ಆದ್ರೆ ಕವಿಯಾದವನಿಗೆ ಮಾತ್ರ ಸಾಧ್ಯ, ಅಷ್ಟೊಂದು ತಲೆಯನ್ನು ಓಡಿಸಿ ಹೇಳಿಕೆ ಆತನಿಗೆ ಮಾತ್ರ ಸಾಧ್ಯ, ಎಲ್ಲರಿಗೂ ಬರೋದಿಲ್ಲ ಅದು. ಹಾಗೆಯೇ ಮುತ್ತೈದೆಯ ಹಣೆಯ ಕುಂಕುಮದಂತೆ ಅನ್ನುವಂಥದ್ದು ಏನಾಗಿದೆ, ಉಪಮಾನ ಪದ. ಹಾಗಾದ್ರೆ ಬರೆಯುವ ಮಕ್ಕಳೇ, ನೀವೀಗ ಫಸ್ಟ್ ಕಾಲಮ್ ಏನ್ ಮಾಡ್ತೀರಾ, ಈಗ ಅಲ್ವಾ ಇಲ್ಲೇ ಬರೀರಿ. ಫಸ್ಟ್ ಅಲಂಕಾರ ಅಂತ ಹಾಕಲ್ರಿ, ಅಲಂಕಾರ ನೋಡ್ಕೊಳ್ಳಿ, ಈ ಪಾಯಿಂಟ್ಸ್ ಹಾಕೊಳ್ಳಿ. ಇಲ್ಲಿ ಫಸ್ಟ್ ನೀವು ಉದಾಹರಣೆ ನೋಡಿದ ತಕ್ಷಣ ನೋಡ್ಬೇಕು, ಈಗ ಅಂತೆ ಇದೆ, ಕುಂಕುಮ ದಂತೆ, ದ ಪ್ಲಸ್ ಎಲ್ಲಿದೆ ಮಕ್ಕಳಲ್ಲಿ, ಇಲ್ಲಿರೋದ್ರಿಂದ ಅಂತೆ ಅಂತ ಇರೋದ್ರಿಂದ ಇದು ಏನಂತ ತಕ್ಷಣ ನಿರ್ಧಾರ ಮಾಡ್ಬೇಕು, ಇದು ಉಪಮಾಲಂಕಾರ ಪದ. ಹಾಗಾದ್ರೆ ಅಲಂಕಾರ ಯಾವುದು, ಉಪಮಾಲಂಕಾರ ಅಂತ ಬರೀತೀರ. ಫಸ್ಟ್ ಎಕ್ಸಾಂಪಲ್ ಹೀಗೆ ಹೇಳ್ಬೇಕು, ಈ ಅಲಂಕಾರ ಸಂಬಂಧಪಟ್ಟಂಗೆ ಎಷ್ಟು ಬರುತ್ತೆ, 3 ಅಂಕ ಬರುತ್ತೆ. ನಿಮಗೆ ಫಸ್ಟ್ ಪಾಯಿಂಟ್ ಏನ್ ಮಾಡ್ತೀರಾ, ಅಲಂಕಾರ ಯಾವುದು ಅಂತ ಹೆಸರಿಸ್ತೀರಾ. ಫಸ್ಟ್ ಕೊಟ್ಟಂತಹ ಉದಾಹರಣೆ ನೋಡ್ಬೇಕು, ಅಲ್ಲಿ ನೋಡಿದಾಗ ಅಂತೆ, ಹಾಗೆ, ಓಲ್, ಅಂತಿರೆ, ಓಲ್ ಅಂತ ಇತ್ತು ಅಂದ್ರೆ ಉಪಮಾಲಂಕಾರ ಅಂತ ನಿರ್ಧಾರ ಮಾಡಿ ಬರೀಬೇಕು. ಇದಕ್ಕೆ ಎಷ್ಟು 1 ಅಂಕ ಬರ್ತದೆ. ಓಕೆ ಮಕ್ಕಳೇ, ಇದರಲ್ಲಿ ಉಪಮೇಯ ಪದ ಹೇಗೆ ಕಂಡುಹಿಡಿಯೋದು ಅಂತ ನಾವು ಅವಾಗಲೇ ಹೇಳಿದಲ್ವಾ, ಅದೇ ರೀತಿಯಲ್ಲಿ ಸಾಮಾನ್ಯವಾಗಿರುವಂತಹ ಪದ ಇದು ಸೂರ್ಯ. ಸೂರ್ಯನಲ್ಲಿ ಏನಾಗ್ತದೆ ಮಕ್ಕಳಲ್ಲಿ ಉಪಮೇಯ ಪದ. ಉಪಮಾನ ಸೂರ್ಯನಲ್ಲಿ ಯಾವುದಕ್ಕೆ ಹೋಲಿಸಿದ್ದಾರೆ ಕವಿ, ಮುತ್ತೈದೆಯ ಹಣೆಯ ಕುಂಕುಮದಂತೆ, ಕುಂಕುಮದ ಹಾಗೆ ಅದು, ಮುತ್ತೈದೆಯ ಹಣೆಯ ಕುಂಕುಮ. ಓಕೆ, ಇದು ಉಪಮಾನ ಪದ. ಉಪಮವಾಚಕ ಪದ ಏನು ಅಂತ ಮಕ್ಕಳಲ್ಲಿ, ಅಂತೆ. ಹಾಗಾದ್ರೆ ನಾವು ಅಂತೆ ಅಂತ ಬರೀಬೇಕಪ್ಪ. ಸಮಾನ ಧರ್ಮ, ಇವೆರಡಕ್ಕೂ ಸಮಾನವಾಗಿರುವಂತ ಪದ. ಶೋಭಿಸುತ್ತಿತ್ತು, ಸೂರ್ಯನು ಶೋಭಿಸ್ತಾ ಇದ್ದಾನೆ, ಹಾಗೆ ಕುಂಕುಮ ಹೊಳಿತಾ ಇತ್ತು ಅಂತ ಅರ್ಥ. ಹಾಗಾದ್ರೆ ಸಮಾನ ಧರ್ಮ ಯಾವ್ದು, ಶೋಭಿಸುತ್ತಿತ್ತು, ಶೋಭಿಸುತ್ತಿತ್ತು. ಸಮನ್ವಯ ಏನ್ ಮಾಡ್ತೀರಾ, ಸಮನ್ವಯ ಭಾಗದಲ್ಲಿ ಸಮನ್ವಯದಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ಕವಿ ಏನ್ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಏನು, ಉಪಮೇಯವಾದ ಸೂರ್ಯನನ್ನು ಉಪಮಾನವಾದ ಮುತ್ತೈದೆಯ ಹಣೆಯ ಕುಂಕುಮದಂತೆ ಇದೆ ಎಂದು ಇವೆರಡರಲ್ಲಿಯೂ ಭೇದವನ್ನು ಕಲ್ಪಿಸಿ
ಅದರಿಂದ ನೀವು ಇಷ್ಟು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಆ ಪರೀಕ್ಷೆಯಲ್ಲಿ ಕೊಟ್ಟಂತ ಪ್ರಶ್ನೆ ಈಸಿಯಾಗಿ ನೀವೇನ್ ಮಾಡ್ತೀರಾ, ಉತ್ತರಿಸ್ತಾ ಇದ್ದೀರಾ. ಆಯ್ತಾ? ಓಕೆ. ಗೀಜಿಗನ ಗೂಡುಗಳು, ಮರದ ಕೆಳಗೆ ಗೂಡು ಕಟ್ಟಿರ್ತವಲ್ಲ, ಬಾವಿಯ ತುತ್ತ ತುದಿಗೆ, ಬಾಗಿನಂತಹ ರಂಬೆಯ ತುತ್ತ ತುದಿಗೆ ಗೂಡನ್ನ ಕಟ್ಟಿರ್ತವೆ. ಅವು ಗೂಡುಗಳು ತೂಗ್ತಾ ಇರ್ತದೆ, ಗಾಳಿಗೆ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ. ಹೌದಾ? ಹಾಗೆ ತೂಗುವಂತಹ ಆ ಗೂಡುಗಳು, ಕವಿ ಗೂಡುಗಳನ್ನು ಯಾವುದಕ್ಕೆ ಹೋಲಿಕೆ ಮಾಡಿದ್ದೇನೆ? ತೊಟ್ಟಿಲು, ಮಗುವಿನ ತೊಟ್ಟಿಲಿಗೆ. ಮಗುವನ್ನ ನಾವು ತೊಟ್ಟಿನ ತೂಗಿದಾಗ ಆ ಕಡೆ ಈ ಕಡೆ ಈ ಕಡೆ ತೂಗ್ತಾ ಇರ್ತೀವಲ್ವಾ, ಹಾಗೆ ತೊಟ್ಟಿಲಿನ ಹಾಗೆ ಆ ಗೀಜಿನ ಗೂಡುಗಳು ಕಾಣುತ್ತಿದ್ದವು ಅಂತ ಅರ್ಥ ಇದೆ. ಓಕೆ. ಹಾಗಾದ್ರೆ ಇಲ್ಲಿ ಉಪಮೇಯ ಯಾವ್ದಾಗುತ್ತೆ? ಯಾವ್ದು ಮಕ್ಕಳೇ? ಗೂಡ, ಗೀಜಿಗನ, ತೊಟ್ಟಿಲಿನ? ಯಾವುದು? ಗೀಜಿಗನ ಗೂಡುಗಳು. ಓಕೆ, ಸರಿ. ಗೀಜಿಗನ ಗೂಡುಗಳು. ಇದನ್ನು ಗೀಜಿಗನ ಗೂಡುಗಳಿಗೆ ಯಾವ್ದು ಹೋಲಿಸಿದ್ದಾರೆ ಕವಿ? ತೊಟ್ಟಿಲಿಗೆ, ಮಗುವಿನ ತೊಟ್ಟಿಲಿಗೆ ಹೋಲಿಸಿದ್ದಾರೆ. ಉಪಮವಾಚಕ ಪದ ಅಂತೆ. ಸಮಾಧರ್ಮ ತೂಗಾಡುತ್ತಿದ್ದವು. ಸಮನ್ವಯ. ಇಲ್ಲಿ ಕವಿಯು ಉಪಮೇಯವಾದ ಗೀಜಿಗನ ಗೂಡುಗಳನ್ನು ಉಪಮಾನವಾದ ಮಗುವಿನ ತೊಟ್ಟಿಲಿಗೆ ಹೋಲಿಸಿ ಹೇಳಿರುವುದರಿಂದ ಇದು ಉಪಮಾಲಂಕಾರ ಆಗಿದೆ. ನೆಕ್ಸ್ಟ್ ಉದಾಹರಣೆ. ಸೀತೆಯ ಮುಖವು ಕಮಲದಂತೆ ಸುಂದರವಾಗಿದೆ. ಮಕ್ಕಳಿಗೆ ಅಳಿಸ್ತೀರಲ್ಲ, ಬರ್ಕೊತೀರಾ? ಮೂರನೆಯ ಉದಾಹರಣೆ. ಸೀತೆಯ ಮುಖವು ಕಮಲದಂತೆ ಸುಂದರವಾಗಿದೆ. ಸೀತೆ ಗೊತ್ತಲ್ವಾ? ಯಾಕೆ? ರಾಮಾಯಣ ಪಾತ್ರದಲ್ಲಿ ಬರುವಂತಹ ಶ್ರೀರಾಮನ ಮಡದಿ, ಹೌದಲ್ವಾ? ಆಕೆಯನ್ನ ಕವಿ ಕಮಲಕ್ಕೆ ಹೋಲಿಸಿದ್ದಾರೆ. ಹಾಗಾದ್ರೆ ಸೀತೆಯ ಮುಖ ಅನ್ನುವಂತಹದ್ದು ಯಾವ್ದಾಗುತ್ತೆ? ಉಪಮೇಯ ಆಗ್ತದೆ. ಉಪಮಾನ ಮುಖವನ್ನು ಯಾವ್ದಕ್ಕೆ ಹೋಲಿಸಿದ್ದಾನೆ? ಕಮಲ ಹೇಗೆ ಸುಂದರವಾಗುತ್ತೋ ಹಾಗೆ ಸುಂದರವಾಗಿ ಸೀತೆ ಇದ್ದಾಳೆ ಅನ್ನುವಂತಹ ಅರ್ಥ ಬರುತ್ತೆ. ಉಪಮಾನ ಪದ ಅಂತೆ. ಸಮಾಧರ್ಮ ಏನ್ ಬರುತ್ತೆ? ಸುಂದರವಾಗಿದೆ. ಸುಂದರವಾಗಿದೆ. ಸಮನ್ವಯ ಏನ್ ಮಾಡ್ತಾರೆ? ಇಲ್ಲಿ ಕವಿಯು ಬರ್ಕೋಬೇಕು ಮಕ್ಕಳೇ ಬೇಗ. ಇಲ್ಲಿ ಕವಿಯು ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲಕ್ಕೆ ಹೋಲಿಸಿ ಹೇಳಿರುವುದರಿಂದ ಇದು ಉಪಮಾಲಂಕಾರವಾಗಿದೆ.
ಸಮಾಧರ್ಮ ಹಾರಾಡುತ್ತಿದ್ದವು. ಹಾರಾಡುವುದು ಹಾರಾಡುತ್ತಿದ್ದವು. ಸಮನ್ವಯ. ಇಲ್ಲಿ ಕವಿಯು ಉಪಮೇಯವಾದ ಬಾನಿನಲ್ಲಿ ಗಾಳಿಪಟಕ್ಕೆ ಉಪಮಾನವಾದ ಹಕ್ಕಿಗಳಿಗೆ ಹೋಲಿಸಿ ಹೇಳಿರುವುದರಿಂದ ಇದು ಉಪಮಾಲಂಕಾರ ಆಗಿದೆ. ಇನ್ನೊಂದು ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಅದಕ್ಕೆ ಆಗಿರುವುದರಿಂದ ಇದಕ್ಕೆ ನಾವು ಪೂರ್ಣೋಪಮ ಅಲಂಕಾರ ಅನ್ನೋ ಹೆಸರನ್ನು ಕೊಡ್ತಾ ಇದ್ದೇವೆ. ಉಪಮೇಯ, ಉಪಮಾನ, ಉಪಮಾವಾಚಕ ಪದ, ಸಮಾಧರ್ಮ ಎಲ್ಲ ಅಂಶವು ಅಷ್ಟು ಇರೋದ್ರಿಂದ ಪೂರ್ಣೋಪಮ ಅಲಂಕಾರ ಅಂತ ಅರ್ಥನ ಬರ್ತದೆ. ಓಕೆ ಮಕ್ಕಳೇ, ಇನ್ನೊಂದೆರಡು ಉದಾಹರಣೆ ನಾನು ಹೇಳ್ತಾ ಇದ್ದೀನಿ, ಅದನ್ನ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಬರ್ಕೊಂಡ್ಬರ್ಬೇಕಾಯ್ತಾ? ಬರ್ಕೊಳ್ಳಿ. ಶ್ರೀರಾಮಚಂದ್ರನ ಮುಖವು ಶ್ರೀರಾಮನು ಮುಖವು ಚಂದ್ರನಂತೆ ಸುಂದರವಾಗಿದೆ. ಶ್ರೀರಾಮನ ಮುಖವು ಚಂದ್ರನಂತೆ ಸುಂದರವಾಗಿದೆ. ಬರ್ಕೊಂಡ್ರ ಮಕ್ಕಳೇ? ಗೃಹಪಾಠ ಬರ್ಕೊಳ್ಳಿ. ಏನಪ್ಪಾ ಅಂದ್ರೆ ಈ ನಿಯತಿಯನ್ನ ನೀಡಿದ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ನಿಯತಿಯನ್ನ ನೀಡಿದ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಎರಡನೇ ಕ್ವಶನ್. ಉಪಮಾ ಅಲಂಕಾರಕ್ಕೆ 5 ಉದಾಹರಣೆಗಳನ್ನು ಬರೆದು ಸಮನ್ವಯಗೊಳಿಸಿ. ಓಕೆ ವಿದ್ಯಾರ್ಥಿಗಳೇ, ನಾವೊಂದು ವ್ಯಾಕರಣಾಂಶ ಭಾಗದಲ್ಲಿರುವಂತಹ ಅಲಂಕಾರಗಳ ಕುರಿತಾದಂತಹ 1ನೇ ಪ್ರಕಾರ ಆಗಿರುವಂತಹ ಉಪಮಾ ಅಲಂಕಾರವನ್ನು ತಿಳ್ಕೊಂಡ್ವಿ. ಇದು ಸಂಬಂಧಪಟ್ಟಾಗಿ ನೀವು ಹೋಮ್ವರ್ಕ್ ಪುಟದಲ್ಲಿ ಬರ್ಕೊಂಡ್ಬನ್ನಿ. ಉಳಿದಂತಹ ಅಲಂಕಾರ ಪ್ರಕಾರಗಳನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.